ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ರಿಂಗ್ ಬೀಡ್ಸ್ ಮಧ್ಯದಲ್ಲಿ ಈ ರೀತಿಯಾದ ಫ್ಲವರ್ ಬೀಡ್ಸ್ ಅನ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಇದೇ ರೀತಿ ಬೀಡ್ಸ್ ಅನ್ನು ಬಳಸಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದಾದ್ರು ಆಪ್ಷನಲ್ ತಗೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು 7 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಬಟ್ಟೆ ಒಳಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳೆದು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಮತ್ತೆ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 3 ಚೈನ್ಸ್ ನ 2 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಈ ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ ಡಿಸೈನು. 2 ಸ್ಟೆಪ್ಸ್ ಅಲ್ಲಿ ನಾವು ಇದನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಒಂಥರ ಡಿಫ್ರೆಂಟ್ ಆಗಿ ಲುಕ್ಕೂ ಬರುತ್ತೆ ಈ ಡಿಸೈನ್ಗೆ. ನೋಡಿ, ಈ ರೀತಿಯಾದ ಬೀಡ್ಸ್ ಅನ್ನ ನಾನು ಕ್ರೋಶಾಗೆ ಆಡ್ ಮಾಡಿಕೊಂಡು ಕ್ರೋಶನಿಂದ ಥ್ರೆಡ್ಗೆ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿದಾದ್ಮೇಲೆ ಬೀಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ನ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಮತ್ತೆ ಲಾಕ್ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕು. ಬೀಡ್ ಆಡ್ ಮಾಡಿದ್ದಾದ್ಮೇಲೆ ನಾವು 3 ಚೈನ್ಸ್ ನ 3 ಟೈಮ್ಸ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ಸ್ ಅನ್ನ 2 ಟೈಮ್ಸ್ ಮಾತ್ರ ಹಾಕೋಬೇಕು. ನೋಡಿ, ಮತ್ತೆ 3 ಚೈನ್ಸ್ ಹಾಕೊಂಡಿದ್ದೀನಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಮತ್ತೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸ್ಟಾರ್ಟಿಂಗು 3 ಚೈನ್ಸ್ ನ 2 ಟೈಮ್ಸ್ ಬೀಡ್ಸ್ ಮತ್ತೆ 3 ಚೈನ್ಸ್ ನ 3 ಟೈಮ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾವು ಪೂರ್ತಿ ಬೀಡ್ ಅನ್ನ ಆಡ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ ನ 3 ಟೈಮ್ಸ್ ಬೀಡ್ ಅನ್ನ ಆಡ್ ಮಾಡಿದಾದ್ಮೇಲೆ 3 ಚೈನ್ಸ್ ನ 3 ಟೈಮ್ಸ್ ಹಾಕೊಳ್ತಾ ಈ ಪೂರ್ತಿ ಬೇಸ್ ಲೈನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಎಂಡಿಂಗ್ ಅಲ್ಲಿ ಬೀಡ್ ಆಡ್ ಮಾಡಿದಾದ್ಮೇಲೆ 3 ಚೈನ್ಸ್ ನ 2 ಟೈಮ್ಸ್ ಮಾತ್ರ ಹಾಕೋಬೇಕು. ಹಾಕೊಂಡಿದ್ದಾದ್ಮೇಲೆ ಇಲ್ಲೇ ನೋಡಿ ಈ ರೀತಿಯಾಗಿ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೇಸ್ ಲೈನು ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಗೋಸ್ಕರ ನಾನು ಈ ರೀತಿಯಾಗಿ ಬೀಡ್ಸ್ ಅನ್ನ ಆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 7 ಸ್ಟ್ಯಾಂಡ್ಸ್ ಥ್ರೆಡ್ಗೆ. ಈ ಬೀಡ್ಸ್ ಅನ್ನ ಹೇಗೆ ಹಾಕೋದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಅನ್ನ ನೀವು ಚೆಕ್ ಮಾಡಿ ಅಂತ ಹೇಳ್ತಾ, ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಈ ಥ್ರೆಡ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನಾನು ನೆಕ್ಸ್ಟ್ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಮತ್ತೆ ಒಂದು ನೆಕ್ಸ್ಟ್ 3 ಚೈನ್ಸ್ ಏನಿದೆ ಅಲ್ಲಿಗೊಂದು ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದ ಆದ್ಮೇಲೆ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಈ ರೀತಿಯಾಗಿ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ರಿಂಗ್ ಬೀಡ್ ಇಂದ ಹೊರಗಡೆ ಎಳ್ಕೊಂಡು ನೋಡಿ, ರಿಂಗ್ ಬೀಡ್ ಒಳಗಡೆಯಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಬರುತ್ತೆ. ಅದನ್ನ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಕಂಬ ಅಂದ್ರೆ ತ್ರಿಬಲ್ ಕ್ರೋಶೆ ಬಂದ್ ಆದ್ಮೇಲೆ ಈಗ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ.
ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಬೀಡನ್ನು ಲಾಕ್ ಮಾಡಿ 1 2 ಚೈನ್ಸ್ ಹಾಕಿ ನೋಡಿ ಈ ತ್ರಿಬಲ್ ಕ್ರೋಶೆ ಏನಿದೆ ಅದರ ಎಡ್ಜಿಗೆ ನಾನು ಈ ರೀತಿಯಾಗಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ. ಇದು ಪಿಕೋ ಸ್ಟಿಚ್ಚು ಬೀಡ್ ಈ ರೀತಿಯಾಗಿ ಬರುತ್ತೆ. ಮತ್ತೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗ್ ಬೀಡ್ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಬೀಡನ್ನು ಲಾಕ್ ಮಾಡಿ 2 ಚೈನ್ಸ್ 1 2 ಚೈನ್ಸ್ ಹಾಕ್ಕೊಂಡು ಈ 2 ಚೈನ್ಸನ್ನು ನೋಡಿ ಈ ರೀತಿಯಾಗಿ ಈ ಟ್ರಿಬಲ್ ಕ್ರೋಶೆ ಏನು ಹಾಕ್ಕೊಂಡಿದೆ ಅದ್ರ ಎಡ್ಜಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಒಂದು ಡಿಸೈನ್ ಬರುತ್ತೆ. ಮತ್ತೆ ಇದೇ ರೀತಿ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ನೋಡಿ ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ 1 2 ಚೈನ್ಸ್ ಹಾಕಿ ಮತ್ತೆ ನೋಡಿ ಈ ತ್ರಿಬಲ್ ಕ್ರೋಶೆ ಏನು ಹಾಕ್ಕೊಂಡಿದ್ರೆ ಅದರ ಎಡ್ಜಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಈ ರಿಂಗ್ ಬೀಡ್ ಪೂರ್ತಿ ಎಷ್ಟು ಕಂಬ ಆಗುತ್ತೋ ಅಷ್ಟು ಕಂಬನ ಹಾಕ್ಕೊಂಡು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊಂಡು ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಪೂರ್ತಿ ನಾನು ಆರ್ಚನ್ನು ರೆಡಿ ಆದಮೇಲೆ 1 2 3 4 5 6 7 8 ಕಂಬಗಳನ್ನ ತ್ರಿಬಲ್ ಕ್ರೋಶಸ್ನ ಹಾಕ್ಕೊಂಡು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊಳ್ತಾ ಪೀಕಾ ಸ್ಟಿಚ್ ಮಾಡ್ಕೊಳ್ತಾ ಬಂದಿದ್ದೀನಿ. ನೋಡಿ ಇದನ್ನು ನಾನು ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಇಲ್ಲಿ 3 ಚೈನ್ಸ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸ್ತಿದೆ ಈ ಡಿಸೈನು. ಬಟ್ ಇದು ಕನ್ಫ್ಯೂಷನಲ್ಲಿ ನಾನು ಹೊಸದಾಗಿ ಹಿಂಗೆ ಟ್ರೈ ಮಾಡಿದೆ. ನೋಡಿ ಫ್ರಂಟ್ ಸೈಡಿಂದ ಈ ರೀತಿಯಾಗಿ ಕಾಣ್ತಿದೆ ಡಿಸೈನ್. ಆ್ಯಕ್ಚುಲಿ ನಾವು ಈ ಡಿಸೈನ್ನ ಬ್ಯಾಕ್ ಸೈಡಿಂದ ಹಾಕ್ಕೊಂಡ್ರೆ ಇದು ಫ್ರಂಟ್ ಸೈಡ್ಗೆ ಬರುತ್ತೆ ಈ ಡಿಸೈನು ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಫ್ರಂಟ್ ಸೈಡ್ಗೆ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಕಾಣುತ್ತೆ, ಫ್ರಂಟ್ ಸೈಡ್ಗೆ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೀವು ಬ್ಯಾಕ್ ಸೈಡಿಂದ ಟರ್ನ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪನ್ನು ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಿ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಆರ್ಚನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ. ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಮ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಫ್ರಂಟ್ ಸೈಡಿಂದ ಈ ಡಿಸೈನ್ ಹಾಕಿದ್ದಕ್ಕೆ ಬ್ಯಾಕ್ ಸೈಡ್ಗೆ ನಾನು ಹೊಸದಾಗಿ ಟ್ರೈ ಮಾಡಿದೆ. ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ಕಾಣ್ತಿದೆ. ಅದಕ್ಕೆ ನೀವು ಬ್ಯಾಕ್ ಸೈಡಿಂದಾನೇ ಇದನ್ನು ವರ್ಕ್ ಮಾಡಿಕೊಂಡ್ರೆ ಫ್ರಂಟ್ ಸೈಡ್ಗೆ ಇದು ಬರುತ್ತೆ, ಬ್ಯಾಕ್ ಸೈಡ್ಗೆ ಇದು ಹೋಗುತ್ತೆ. ಬನ್ನಿ ಸೆಕೆಂಡ್ ಸ್ಟೆಪ್ಪು, ಸೆಕೆಂಡ್ ಆರ್ಚನ್ನೇ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಆರ್ಚ್ ರೆಡಿ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನಾನಿಲ್ಲಿ 3 ಚೈನ್ಸ್ ಪೂರ್ತಿ ಏನಿದೆ ಅದಕ್ಕೆಲ್ಲ ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ನೀವು ಸಿಂಗಲ್ ಕ್ರೋಶಸ್ ಮಾಡಿಕೊಂಡ್ರು ಪರವಾಗಿಲ್ಲ, 3 ಚೈನ್ಸ್ ಹಾಕೊಂಡು ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಕುಚ್ಚು ಬರುತ್ತಲ್ವ, ಇಲ್ಲಿ ಅದಕ್ಕೆ ಕವರ್ ಆಗಿಬಿಡತ್ತೆ. ಈಗ ನೋಡ್ಕೊಳ್ಳಿ, ಲಾಕ್ ಮಾಡಿದ ಆದಮೇಲೆ ಮತ್ತೆ ನೋಡಿ ನೆಕ್ಸ್ಟು 3 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ತ್ರಿಬಲ್ ಕ್ರೋಶೆ ಆಗತ್ತೆ. ನೋಡಿ ಈಗ ನಾನು ಬೀಡ್ಸನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ, ಈಗ ಡೈರೆಕ್ಟಾಗಿ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಹೊರಗಡೆ ಎಳೆದು ನೋಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಈ ತ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅದರ ಎಡ್ಜಿಗೆ ನಾನು ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಆ್ಯಕ್ಚುಲ್ ಡಿಸೈನು ಈ ರೀತಿಯಾಗಿ ಬರುತ್ತೆ. ನಾನು ಬೀಡನ್ನು ದಾರಕ್ಕೆ ಆ್ಯಡ್ ಮಾಡಿ ಹಾಗೆ ಮಾಡ್ಕೊಂಡಿದ್ದಕ್ಕೆ ಬ್ಯಾಕ್ ಸೈಡಿಂದ ಡಿಸೈನ್ ನೋಡಿ ಈ ರೀತಿಯಾಗಿ ಬಂದಿದೆ.
ಇದನ್ನು ಸ್ಕಿಪ್ ಮಾಡಿ, ಇಲ್ಲಾಂದರೆ ನೀವು ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಹಾಕ್ಕೋಬೋದು. ಮತ್ತು ನೋಡಿ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ತ್ರಿಬಲ್ ಕ್ರೋಶೆ ಮತ್ತು ಥ್ರೆಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದ ಆದಮೇಲೆ ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಈ ಎಡ್ಜಿಗೆ ಹಿಂಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ ಮತ್ತೆ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಥ್ರೆಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಬೀಡನ್ನು ಲಾಕ್ ಮಾಡಿ 2 ಚೈನ್ಸ್ ಮತ್ತೆ ನೋಡಿ ಅದನ್ನು ಈ ರೀತಿಯಾಗಿ ಕಂಬದ ಎಡ್ಜ್ಗೆ ಲಾಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದೇ ರೀತಿ ಪೂರ್ತಿ ರಿಂಗ್ ಬೀಡನ್ನು ನಾವು ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿ ಮತ್ತೆ ಅದನ್ನು ಕಂಬ ಎಡ್ಜ್ಗೆ ಲಾಕ್ ಮಾಡ್ತಾ ಇದೇ ರೀತಿ ಪೂರ್ತಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಆರ್ಚ್ ಪೂರ್ತಿ 8 ಕಂಬನ ಹಾಕ್ಕೊಂಡು ರೆಡಿ ಮಾಡಿದ್ಮೇಲೆ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ, ಈಸಿಯಾಗೂ ಇದೆ. 2 ಸ್ಟೆಪ್ಸಲ್ಲಿ ಈ ಡಿಸೈನ್ನ ನಾವು ಸಿಂಪಲ್ಲಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಮಾಡಿದಾದ್ಮೇಲೆ ಇಲ್ಲಿ 3 ಚೈನ್ಸ್ ಏನಿದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮತ್ತೆ 3 ಚೈನ್ಸ್ ಲಾಕ್ ಮೇಲೆ ಒಂದು ಲಾಕ್ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಇಲ್ಲಿ ಲಾಕ್ ಏನು ಮಾಡಿರ್ತೀವಿ ಎಂಡಿಂಗಲ್ಲಿ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ 2 ಆರ್ಚಸ್ಗೂ ಡಿಫ್ರೆನ್ಸ್ ಇದೆ. ಇದು ಬೀಡ್ಸನ್ನು ಥ್ರೆಡ್ಗೆ ಆ್ಯಡ್ ಮಾಡಿ ಸೇಮ್ ಪ್ರಾಸೆಸ್ಸಲ್ಲಿ ಇದನ್ನು ಮಾಡಿರೋದು. ಇದು ವಿತೌಟ್ ಬೀಡ್ಸನ್ನು ಆ್ಯಡ್ ಮಾಡಿಲ್ಲ, ಬೀಡನ್ನು ಆ್ಯಡ್ ಮಾಡಿಕೊಂಡು ಕ್ರೋಶಾಯಿಂದ ಹಾಕಿರೋಂಥ ಡಿಸೈನು. ಇವೆರಡು ಫ್ರಂಟ್ ಸೈಡಿಂದ ಈ ರೀತಿಯಾಗಿ ಕಾಣುತ್ತೆ. ಆ್ಯಕ್ಚುಲ್ ಈ ಡಿಸೈನ್ ಹಾಕಬೇಕಂದ್ರೆ ನಾವು ಬ್ಯಾಕ್ ಸೈಡಿಂದ ಹಾಕ್ಕೋಬೇಕು. ನೋಡಿ ಫ್ರಂಟ್ ಸೈಡ್ಗೆ ಈ ರೀತಿಯಾಗಿ ಬರುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿದೆ. ಇದು ನೋಡಿ ಇವಾಗ ನೋಡಿಸ್ತೀನಿ. ಈ ಬೀಡನ್ನು ಈ ರೀತಿಯಾಗಿ ಮುಂದೆಗೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಫ್ರಂಟ್ ಸೈಡ್ಗೆ ಈ ರೀತಿಯಾಗಿ ಬರಬೇಕು, ಇದು ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ಇರುತ್ತೆ. ಅದಕ್ಕೆ ಇದನ್ನು ಡಿಸೈನ್ ನಾವು ಮಾಡಬೇಕಂದ್ರೆ ಫ್ರಂಟ್ ಸೈಡಿಂದ ನಾವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನಾವು ಈ ಡಿಸೈನ್ ಹಾಕ್ಕೊಂಡ್ವಿ ಅಂದರೆ ಇದು ಫ್ರಂಟ್ ಸೈಡ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದನ್ನು ನೋಡಿ ಇಷ್ಟೇ, ಇದು ತುಂಬ ಈಸಿಯಾಗಿ 2 ಸ್ಟೆಪ್ಸಲ್ಲಿ ಈ ಡಿಸೈನ್ನ ನಾವು ಟ್ರೈ ಮಾಡ್ಕೋಬೋದು. 2 ಟೈಪ್ಸಲ್ಲಿ ಇದು ಬಂದಿದೆ. ನೀವು ಯಾವ ಟೈಪ್ ಬೇಕಂದ್ರೂ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಬನ್ನಿ ಇದು ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಕುಚ್ಚು ಕಟ್ಟಿದ ಮೇಲೆ ಈ ಡಿಸೈನು ಈ ರೀತಿಯಾಗಿ ಕಾಣ್ತಿದೆ. ತುಂಬ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಈ ಡಿಸೈನು. 2 ಸ್ಟೆಪ್ಸಲ್ಲಿ ಈ ಡಿಸೈನ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, ಇದು ಬೀಡನ್ನು ಆ್ಯಡ್ ಮಾಡ್ಕೊಂಡಿರೋದು, ಅದಕ್ಕೆ ಈ ಡಿಸೈನ್ ಈ ರೀತಿಯಾಗಿ ಕಾಣ್ತಿದೆ ನೋಡಿ. ಇದನ್ನು ಬೀಡು ಥ್ರೆಡ್ಗೆ ಆ್ಯಡ್ ಮಾಡಿದ್ನಲ್ಲ ಅದು ಈ ಡಿಸೈನು ಈ ರೀತಿಯಾಗಿ ಕಾಣ್ತಿದೆ. 2 ಡಿಫ್ರೆನ್ಸಸ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಈಸಿಯಾಗೂ ಹಾಕೋಬೋದು ಈ ಡಿಸೈನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.